ನಮಸ್ಕಾರ ಸ್ನೇಹಿತರೆ. ಸಕಲೇಶಪುರ ಸುದ್ದಿಯಾಗೋದೇ ಎರಡು ವಿಷಯದಲ್ಲಿ, ಒಂದು ಆನೆ, ಒಂದು ಎತ್ನಾಳ ಯೋಜನೆ. ಇವತ್ತು ಮೊನ್ನೆ ನಡೆದಂಥದ್ದು ಬಹಳ ಬೇಸರವಾದ ಸಂಗತಿ ಏನು ಅಂದರೆ ಆನೆ ಸಮಸ್ಯೆ. ಅರ್ಜುನ ಎನ್ನುವ ಆನೆಯನ್ನು ಸಕಲೇಶಪುರಕ್ಕೆ ತರ್ತಾರೆ ಆನೆ ಹಾವಳಿ ತಪ್ಪಿಸೋದಕ್ಕೋಸ್ಕರ. ಆದರೆ ಅರ್ಜುನ 7 ಸರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಸಕಲೇಶಪುರದಲ್ಲಿ ಸಾವಪ್ತಾರೆ. ಆ ಸಾವನ್ನಪ್ಪಿದ್ದ ವಿಷಯದಲ್ಲಿ ಸಕಲೇಶಪುರದ ಹೋರಾಟಗಾರರು ಆ ಸಾವಿನ ವಿಷಯದಲ್ಲಿ ಹೋರಾಟ ಮಾಡ್ತಾರೆ. ಆನೆಯನ್ನು ರೋಡ್ ಸೈಡ್ ಎಲ್ಲಾದರೂ ಶವ ಸಂಸ್ಕಾರ ಮಾಡೋಣ ಅನ್ನೋ ವಿಷಯದಲ್ಲಿ ಹೋರಾಟ ಮಾಡ್ತಾರೆ. ಅದರಲ್ಲಿ ಕಾಂಗ್ರೆಸ್ನ ಸದಸ್ಯರು, KPCC ಸದಸ್ಯರಂತೆ ಎಡಳ್ಳಿ ಮಂಜಣ್ಣ ಸೇರಿದಂಗೆ ಪ್ರತಿಯೊಬ್ಬರು ಇರ್ತಾರೆ. ಇವತ್ತು ಎಡಳ್ಳಿ ಮಂಜಣ್ಣ ಬರೀ ಕಾಂಗ್ರೆಸ್ ಅಂತಲ್ಲ, ವೀರಶೈವ ಸಮಾಜದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಗುರುತಿಸ್ಕೊಂಡಿರ್ತಾರೆ. ಆದರೆ ಆನೆ ವಿಷಯದಲ್ಲಿ ಅವರ ಹೋರಾಟ 3-4 ವಾರದ ತನಕ ಜೈಲಿಗೆ ಹೋಗುವಂಥ ವಿಷಯದಲ್ಲೂ ಕೂಡ ಎಡಳ್ಳಿ ಮಂಜಣ್ಣ ಇರ್ತಾರೆ. ಆನೆ ವಿಷಯದಲ್ಲಿ ಅಂಥ ಹೋರಾಟಗಾರರು ಅವತ್ತು ಹೋರಾಟ ಮಾಡ್ತಾರೆ. ಬಟ್ ಅವತ್ತು ಸರ್ಕಾರ ಇಲ್ಲೇ ಹಾಕಬೇಕು ಅಂತ ಅಲ್ಲೇ ಶವ ಸಂಸ್ಕಾರ ಮಾಡುತ್ತೆ. ಅದಾಗಿ 1.5 ವರ್ಷದ ನಂತರ ಅದೇ ಎಡಳ್ಳಿ ಮಂಜಣ್ಣ ಸೇರಿದಂಗೆ 18 ಜನಗಳ ಮೇಲೆ FIR ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಎಲ್ಲಿಗೆ ಹೋಯಿತು ಸಮಾಜ? ಇವತ್ತು ಒಬ್ಬ KPCCಯ ರಾಜ್ಯ ಸದಸ್ಯನ ವಿರುದ್ಧನೇ ಒಬ್ಬ FIR ಆಗ್ತಾರೆ ಅಂದರೆ ಎಲ್ಲಿಗೆ ಹೋಯಿತು ಸಮಾಜ? ದಯವಿಟ್ಟು ಇದನ್ನು ವಾಪಸ್ ತಗೋಬೇಕು. ಇವತ್ತು ಇದು ಕಾಂಗ್ರೆಸ್ ವೀರಶೈವ ಸಮಾಜದವ್ರಿಗೆ ಮಾಡಿರುವಂಥ ಅನ್ಯಾಯ. ಇವತ್ತು ಅದರ ವಿಷಯವಾಗಿ ನಮ್ಮ ಶಾಸಕರಾದ ಸಿಮೆಂಟ್ ಮಂಜಣ್ಣ ಇರ್ಬೋದು, ಬೇಲೂರು ಶಾಸಕರಾದ ಸುರೇಶ್ ಅಣ್ಣ ಇಬ್ಬರೂ ಕೂಡ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ಈ ಕೇಸನ್ನ ವಾಪಸ್ ತಗೊಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ದಯವಿಟ್ಟು ಕೇಸನ್ನ ವಾಪಸ್ ತಗೊಬೇಕು.